ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ಇವತ್ತು ಒಬ್ಬರದು ಬರ್ಡೇ ವಿಶ್ ಮಾಡೋದಿತ್ತು. ನಾನು ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಿದ್ದೀನಿ, ಬೇಜಾರ ಮಾಡ್ಕೋಬೇಡಿ. ನಾನು ಮಾರ್ನಿಂಗ್ ವಿಡಿಯೋದಲ್ಲೇ ಹಾಕಬೇಕಾಗಿತ್ತು, ಆದರೆ ಅದನ್ನು ನಿನ್ನೆನೇ ಅಪ್ಲೋಡ್ ಮಾಡಿ ಇಟ್ಟಿದ್ದೆ. ಇವತ್ತು ಅದನ್ನು ಪಬ್ಲಿಕ್ ಪೋಸ್ಟ್ ಮಾಡಿದ್ರಿಂದ ನನಗೆ ಅದರಲ್ಲಿ ವಿಶ್ ಮಾಡೋಕ್ಕಾಗಲಿಲ್ಲ, ಕ್ಷಮಿಸಿ. ಸ್ವಲ್ಪ ಲೇಟಾಗಿ ನಿಮ್ಮ ಅಮ್ಮವ್ರಿಗೆ ನಾನು ವಿಶ್ ಮಾಡ್ತಿದ್ದೀನಿ, ಬೇಜಾರ ಮಾಡ್ಕೋಬೇಡಿ. ಅವ್ರ ಹೆಸರು ಕಮಲಾ ಕುನ್ನೂರ್ ಅಂತೆ. ಕಮಲಾ ಕುನ್ನೂರ್ ಅವರಿಗೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಚಾನಲ್ ಕಡೆಯಿಂದ, ನಮ್ಮ ಎಲ್ಲ ವ್ಯೂವರ್ಸ್ ಕಡೆಯಿಂದ ಕಮಲಾ ಅವರೇ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಆ ದೇವರು ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಸದಾ ಕಾಲ ಕೊಡಲಿ ಅಂತ ನಾವು ಆ ದೇವ್ರ ಹತ್ರ ಬೇಡ್ಕೊಳ್ತೀವಿ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಇವತ್ತಿನ ನಿಮ್ಮ ಹುಟ್ಟುಹಬ್ಬದ ಚೆನ್ನಾಗಿ ನಡೀಲಿ, ನಿಮ್ಮ ಮುಂದಿನ ಜೀವನನೂ ಚೆನ್ನಾಗಿರಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತಿದ್ದೀವಿ. ಒಳ್ಳೇದಾಗಲಿ. ಮತ್ತೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಮಾಡಿರಿ. ವಿಡಿಯೋ ಚಾಲೋ ಬಕತಿ ನೋಡ್ಕೊಂಡು ಬರ್ರಿ. ಮರುದಿನ ಮುಂಜಾನೆ ಎಲ್ಲಿವಾ ನಿಮ್ಮವ್ವ? ಅಪ್ಪಾಜಿ ಎದ್ದಾಗಿಂದ ಹೇಳಾಕತ್ತೇನೆ ಅವ್ಗ ದೌಡ್ ತಯಾರಾಗಂತ. ಒಟ್ಟ ದೌಡ್ ತಯಾರಾಗೋದಿಲ್ಲ ಅವ್ರು. ಬರೀ ಶೆಟ್ ಸವರ್ಸ್ತಾಳ. ಹೇಳ್ತಾರಲ್ಲ, ಶೆಟ್ ಸವರ್ಸ್ದಾಗ ಪಟ್ ಹಾಳಾಗಿತ್ತ ಅಂತಂದು ಬರೀ ಸವರ್ಸ್ತಾಳ ಅಪ್ಪಾಜಿ. ಬಂದೆ ಅಪ್ಪ ಮಗಳದಂತ ಅವಸರ ಅಂದ್ರ ಅವಸರ. ಏನ್ ಅಪ್ಪ ಮಗಳದ ಎಟ್ ಅವಸರ ಅಂತಿನ್ನ? ಒಂದು ಸೀರೆ ಉಟ್ಕೊಳಕ್ಕೂ ಬಿಡವಲ್ರಿ ನೋಡ್ ನನಗೆ. ಅಟ್ ಅವಸರ ಮಾಡ್ತೀರಿ. ಏನ್ ನಮ್ದ ಗಾಡಿ ಕೊಟ್ಟೇವಿ, ಏನ್ ಬಸ್ ಇಳಿದು ಹತ್ತಿ ಹೋಗೋದೈತೆನ? 5 ಮಿನಿಟ್ನಾಗ ಇರ್ತೀವಿ ಅಲ್ಲಿ. 5 ಮಿನಿಟ್ನಾಗ ಹೊಕ್ಕೇವಿ, ನಮಗೂ ಗೊತ್ತು. ಒಂದ್ ವೇಳೆ ನನ್ನ ಗಂಡ ಹುಡುಗನ ಎಲ್ಲರೂ ಹೊರಗೆ ಕರ್ಕೊಂಡು ಹೋದ್ರೆ ನಾ ಬರಾಕತ್ತೇನೆ ಸುದ್ದಿ ಮುಟ್ಟಿ, ಅದಕ್ಕೆ ಬಡ ಹೋಗೋಣ ಬಾ. ಎಲ್ಲಿ ಕರ್ಕೊಂಡು ಹೋಗಿದ್ದ ನಂತರಿಕಿಲೆ? ನೀನು ತೀರಾ ವಿಚಾರ ಮಾಡಕ್ಕೆ ನೀನು. ಬಾರಿ ಇಬ್ರದ್ದು ಇಲ್ಲೇ ವಾದ ಮಾಡ್ಕೊಂಡು ನಿಂತ್ರಿ ಅಂದ್ರೆ ಮತ್ತೆ ಇಲ್ಲೇ ಟೈಮ್ ಹಾಳಾಕತ್ ನೋಡಿ. ನಾ ಬಾರಿ ಹೋಗೋಣ ಹತ್ತಕತಿ. ನಡೀರಿ ಅಪ್ಪಾಜಿ. ಪಾರ್ವೆ ಈ ಹೆಚ್ಚಿನ ಹೆಣ್ಣು ಇದು. ಪ್ರೇಮ ಓ ಅಪ್ಪಾಜಿ, ನೋಡ್ವಾ ತಂಗಿ, ನಿನ್ನ ಗಂಡ ಅಲ್ಲಿ ಹೋದ ಮ್ಯಾಗ ನಿನಗೆ ಬೇಕಾದನ್ಲಿ ನೀವು ಹೊಳೆ ಮಾತಾಡೋಂಗಿಲ್ಲ. ನಾ ಹೇಳಿರ್ತೀನಿ, ನಾ ಮಾತಾಡನ್ನವರೆಗೂ ನೀ ಮಾತಾಡಬಾರ್ದಲ್ಲಿ. ಏನು ನಿನ್ನ ಮಗನ್ ನೋಡೋದು ಬರೋದು ಅಷ್ಟ. ನಿನ್ನ ಗಂಡ ಬೇಕಾದ ಹೊಯ್ಕೊಳ್ಳಿ, ನಿನಗೆ ಬೇಕಾದನ್ಲಿ ಬೇಡಾದನ್ಲಿ, ನೀ ತಲೆ ಕೆಡಿಸ್ಕೋಬೇಡ. ನಿಮ್ಮ ಮತ್ತಿನೂ ನಿನಗೆ ಬೈಲಿ, ನೀ ತಲೆ ಕೆಡಿಸ್ಕೋಬೇಡ. ಏನೇ ತಂಗಿ? ಆತಪ್ಪಾಜಿ, ಆದ್ರೆ ನನ್ನ ಮಗು ನನ್ನ ಜೋಡಿನ ಕರ್ಕೊಂಡು ಬರೋದು ನೋಡು. ತಂಗಿ, ಇದ್ರ ಸಂಬಂಧನ ನಿನಗೇನು ಅಲ್ಲಿ ಮಾತಾಡಬೇಡ ಅಂತ ಹೇಳಾಕತ್ತಿರೋದು. ನೋಡ್ವಾ, ಅಲ್ಲಿ ನಿನ್ನ ಗಂಡ ಮಗನ ಕಳ್ಸಲ್ಲ ಅಂತಾನು, ಹೊಯ್ಕೋತಾನ ಬಡ್ಕೋತಾನ, ನಿನಗಂತಾನ ಆಡ್ತಾನು. ನೀ ಏನು ತುಟಿ ಪಿಟ್ಟಕ್ಕೆ ಅನ್ನೋಂಗಿಲ್ಲ. ನಿನ್ನ ಮಗನ ಹೆಂಗೆ ಕರ್ಕೊಂಬರ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಅವನು ನಿನಗೆ ಡೈವರ್ಸ್ ಕೊಡ್ತೀನಿ ಅಂತಾನ. ಅಪ್ಪಾಜಿ ಏನ್ ಹೇಳಾಕತ್ತೀನಿ? ಆಗವ ನೀನು ಒಂದು ಸ್ಟೇಷನ್ನಾಗ ಬಂದಿದ್ದಿ, ನಿನಗಿನ್ನ ಬ್ಯಾಸ್ರದ ಮೇಲೆ ಎಲ್ಲಿ ಬ್ಯಾಸರ ಮಾಡೋದು ಅಂತ ಹೇಳಿರ್ಲಿಲ್ಲ. ಏನು ಆಗತ್ತ ಮಾಡ್ಕೋಬೇಡ. ನಾನು ನಿಮ್ಮವ್ವ ನಿನ್ನ ಜೊತೆಗೆ ಅದೇವಿ. ನಿನ್ನ ಮಗನ ಬಗ್ಗೆ ಏನು ಚಿಂತೆ ಮಾಡಬೇಡ. ಹೆಂಗೆ ನಿನ್ನ ಮಗನ ಹೊಳ್ಳಿ ನಮ್ಮ ಮನೆಗೆ ಕರ್ಕೊಂಡು ಬರ್ಬೇಕು ಅನ್ನೋದು ಗೊತ್ತೈತಿ ನನಗೆ. ನಾ ಕರ್ಕೊಂಡು ಬರ್ತೀನಿ. ಅದಕ್ಕೆ ನೀ ಏನು ಅನ್ನಕ್ಕೆ ಹೋಗ್ಬೇಡ. ಒಂದು ವೇಳೆ ಅವ ನಿನಗೆ ಏನಾರ ಡೈವರ್ಸ್ಗೆ ಕೊಡ್ತೇನೆ ಅಂತೇಳಿ ಕೋರ್ಟಿಗೆ ಬಂದ ಅಂದ್ರೆ, ಇವತ್ತೇನಾರ ನೀ ಅನ್ನೋದು ಆಡೋದು ಹುಡುಗನ ಎಳ್ಕೊಂಡು ಬರೋದು ಮಾಡಿದೆ ಅಂದ್ರೆ, ನಾಳೆ ನಿನ್ನ ಮಗನ ನಿನ್ನಂಗೆ ಮಾಡ್ಕೊಳ್ಳೋದು ಕಠಿಣ ಆಕತಿ. ಅದಕ್ಕೆ ಏನೇನು ಮಾತಾಡಬೇಡ. ಅಷ್ಟೇ ನೀನು ಮಾತಾಡಿಸು, ನೋಡು, ನಿನ್ನ ಮಗನ ಬಿಟ್ಟು ಬಂದ್ಬಿಡು. ಒಂದು ವೇಳೆ ಅವ ಕಳಿಸ್ತೀನಿ ಅಂದ್ರೆ ಕರ್ಕೊಂಡು ಬಂದ್ಬಿಡು. ಇಲ್ಲ ಅಂದ್ರೆ ಹೆಂಗೋ ಡೈವರ್ಸ್ ಕೊಡ್ತೀನಿ ಅಂತಾನು, ಕೊಟ್ಟರು ಕಟ್ಕೋತಾನ. ತಲೆ ಕೆಡಿಸ್ಕೋಬೇಡ. ನಮ್ಮ ಮೊಮ್ಮಗನ್ನ ನಮ್ಮ ಕಡೆ ಕರ್ಕೊಂಡು ಇಲ್ಲಿ ಬಂದು ಆರಾಮಾಗಿರುವತ್ತಿ. ಏನ್ ಮಾತಾಡಕತ್ತೀರಿ ನೀವು? ನಾವ ನಮ್ಮ ಮಗಳನ್ನ ನಮ್ಮ ಕೈಯಾರ ಬಾಳೆ ಹರಿಸೋದಾ? ಅಲ್ಲೇನಾಗಿ ಏನ್ ಮಾತಾಡಕತ್ತೀನಿ ನೀನು? ನಾವೇನಾರ ನಮ್ಮ ಮಗಳಿಗೆ ಅವ ಬರೋಬರಿ ಇಲ್ಲ, ಅವ್ನು ಡೈವರ್ಸ್ ಕೊಡುವ ಅಂತೇಳಿ ಈಕಿಗೆ ಏನಾರು ತಲೆ ಕೆಡಿಸಿ ನಾವ ಈಕಿ ಕಡೆಯಿಂದ ಡೈವರ್ಸ್ ಕೊಡಕತ್ತಾಗತ್ತೇವನು? ಇಲ್ಲ. ನನ್ನ ಮಗಳಿಗೆ ಈಕಿ ಕುಟ ಬಾಳ ಯೋಗ್ಯತೆ ಇಲ್ಲ, ಅವಂಗ ಇಷ್ಟ ಇಲ್ಲ ಅಂದ್ಮ್ಯಾಗ ನಮ್ಮ ಮಗಳಲ್ಲಿ ಹೆಂಗ್ ಬಾಳೆ ಮಾಡ್ತಾಳ? ನೀ ವಿಚಾರ ಮಾಡ್ಲೇನಾಗಿ? ಆದ್ರೂ ಅಪ್ಪಾಜಿ, ನನಗೆ ಡೈವರ್ಸ್ ಕೊಡಕ್ ಇಷ್ಟ ಇಲ್ಲ ಅಪ್ಪಾಜಿ. ತಂಗಿ, ಡೈವರ್ಸ್ ಕೊಡತಾನಂತ ಹೇಳಾಕತ್ತಿಲ್ಲ, ಅವ್ ಎಂದಿದ್ ವಿಚಾರ ಹೇಳತ್ತೀನಿ. ಒಂದು ವೇಳೆ ಹಿಂಗಾದ್ರೆ ನೀ ಎಲ್ಲದಕ್ಕೂ ತಯಾರಾಗ್ಬೇಕು. ನಾವೇನು ಅವ್ನು ಡೈವರ್ಸ್ ಕೊಡ್ತಾನೆ ಅಂದಿದ ತಕ್ಷಣ ನಿನಗೆ ಕೊಡಿಸಿ ಬಿಡೋದಿಲ್ಲ. ಮಾತಾಡೋನು, ಕೂತು ಸರಿ ಮಾಡೋನು, ಪ್ರಯತ್ನ ಮಾಡೋನು, ಸರಿ ಮಾಡಕ್ಕೆ ಆದಷ್ಟು. ಸರಿ ಹೋಗಿಲ್ಲ ಅಂದ್ರೆ ಮತ್ತೆ ಅನಿವಾರ್ಯತೆ ಇದ್ದಾಗ ನಾವು ಎಲ್ಲದಕ್ಕೂ ಗಟ್ಟಿಯಾಗಿ ನಿಂದಿರ್ಬೇಕಲ್ಲ ತಂಗಿ. ಅದಕ್ಕೆ ಹೇಳಾಕತ್ತೀನಿ ಅಷ್ಟೇ. ನಾವೀಗ ಹೋಗಿ ಕೂತು ಅವನ ಹತ್ರ ಸಮಾಧಾನದಾಗ ಮಾತಾಡೋನು. ನಾವು ಓಣ್ಯಾಗ ಊರಾಗ 4 ಮಂದಿ ಪಂಚರನ್ನ ಕರ್ಸೋನು. ಅದಕ್ಕೂ ಎಲ್ಲ ಬಗ್ಲಿಲ್ಲ, ನಾ ಡೈವರ್ಸ ಕೊಡ್ತೀನಿ ಅಂದಾಗ ಮತ್ತೆ ಅನಿವಾರ್ಯತೆ ಐತಲ್ವ ತಂಗಿ. ನೀನ ಅವಂಗ ಬ್ಯಾಡಾಗಿದ್ದಿ ಅಂದ ಮ್ಯಾಗ ನೀ ಹೆಂಗ ಬಾಳಾಕತ್ತೆ ಅವ್ರ ಮನ್ಯಾಗ? ವಿಚಾರ ಮಾಡಿ. ಮುಂದ್ ಗಾಡಿ ನೋಡ್ಕೊಂಡು ಹೊಡಿರಿ. ಎಲ್ಲ ನೀವು ಮುಂಗಡನ ಎಲ್ಲ ವಿಚಾರ ಮಾಡಿ ಮುಂಗಡನ ಮಾತಾಡಕ್ ಹೋಗ್ಬೇಡ್ರಿ. ನೋಡೋಣ ಅಲ್ಲಿ ಹೋದ ಮ್ಯಾಗ ಏನಾಕತ್ತೆ ಅನ್ನೋದು. ಇಲ್ಲಿ ರಿಯಾಲಿಟಿ ಅದಲ್ಲಿ ಏನಾಗಿ ನಾವು ಭ್ರಮೇಲಿ ಬದುಕಬಾರ್ದು. ಹಿಂಗಾಗ್ಬಿಡ್ತೈತೇನ ಹಂಗಾಗ್ಬಿಡ್ತೈತೇನ. ನಾವು ಕೆಟ್ಟದಕ್ಕೂ ನಮ್ಮ ಮನಸ್ಥಿತಿನ ಗಟ್ಟಿ ಮಾಡ್ಕೊಂಡು ನಿಂತಿರ್ಬೇಕು. ಹಿಂಗ ಚಲೋದಾಕತ್ತೆ ಅಂತ ಅಲ್ಲಿ ಹೋಗ್ಬಿಟ್ಟು ಒಂದ್ ವೇಳೆ ನಾವು ಅನ್ಕೊಂಡಂಗ ಆಗ್ಲಿಲ್ವಾ, ಅವಾಗ ಏನ್ ಮಾಡ್ತಿ? ಆಕೆ ಎದಿ ಹೊಡ್ಕೊಂಡಂಗ ಆಕತ್ತಿಲ್ಲ. ಅದಕ್ಕೆ ಎಲ್ಲದಕ್ಕೂ ತಯಾರಾಗುವ ಅಂತ ಹೇಳಾಕತ್ತೇನಿ ಅಷ್ಟೇ. ಏನ್ ನನಗೇನು ನನ್ನ ಮಗಳು ಬಾಳೆ ಹಾಳು ಮಾಡಕ್ ಇಷ್ಟ ಆಯ್ತೇನ? ಏನ್ ಮಾತಾಡ್ತಿಲ್ಲ ಏನಾಗಿ ನೀನು? ನನಗೂ ಮಗಳಾದಾಳಕಿ. ಯವ್ವ ಸುಮ್ನಿರು ಹೋಗ್ಲಿ. ನನ್ನ ಸಲಿಗೆ ನೀವಿಬ್ರು ಯಾಕೆ ಜಗಳ ಮಾಡ್ತೀರಿ? ಅಪ್ಪಾಜಿ ಹೇಳೋದು ಸರಿ ಐತಿ. ಅಪ್ಪಾಜಿ ಹೇಳ್ದಂಗ ಮಾಡೋನು. ಒಂದ್ ವೇಳೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾವು ಡೈವರ್ಸ್ ಕೊಡಾಕ ಮನಸ್ಸು ಗಟ್ಟಿ ಮಾಡ್ಕೊಳಕ ಬೇಕಲ್ಲ. ಏನು ಹೇಳತ್ತೀಯ ತಂಗಿ? ಹ್ಞೂ ಬೇಯವ್ವ, ನನ್ನ ಗಂಡನ ಮನಸ್ಸಿನಾಗ ನಾನ ಇಲ್ಲ ಅಂದ್ಮ್ಯಾಗ ಆ ಮನೆಯಾಗಿದ್ದೇನು ಉಪಯೋಗ? ಹೇಳ್ತಾರಲ್ಲ ದೊಡ್ಡವರು, ಮನಸ್ಸಿಗೆ ಬಾರದವ್ರು ಮನೆಯಾಗಿದ್ರೇನು, ಕೆಲ್ಸಕ್ಕೆ ಬಾರದವ್ರು ಕೇರಿಯಾಗಿದ್ರೇನು ಅಂತ. ಹಂಗೆ
ನಾವು ಮನಸ್ಸಿಗೆ ಬಾರ್ದವ್ರು ಮನೆಯಾಗಿದ್ರು ನಮಗೆ ಕಿಮ್ಮತ್ತು ಇರೋದಿಲ್ಲವೇ? ಅವರು ಮನಸ್ಸಿಂದ ಪ್ರೀತಿಯಿಂದ ನಮ್ಮನ್ನು ಮನೆಯಾಗಿ ಇಟ್ಕೋಬೇಕು. ಅಂದಾಗ ನಮಗೂ ಒಂದು ಬೆಲೆ ಬರ್ತೈತಿ. ಯವ್ವ, ನನ್ನ ಗಂಡ ನನ್ನ ಕುಟ್ಟಾಗಿರಲಿಲ್ಲ ಅಂದ್ರೆ ಅಟ್ಟ ಹೊತ್ತು. ಅಪ್ಪಾಜಿ ಹೇಳ್ದಂಗೆ ನನ್ನ ಮಗ ನನ್ನ ಜೋಡಿ ಬಂದ್ರೆ ಅಷ್ಟೇ ಸಾಕು. ಅಪ್ಪಾಜಿ ಹೇಳ್ದಂಗೆ ಅಲ್ಲಿ 4 ಮಂದಿ ಬುದ್ಧಿವಂತರ ಕರೆಸೋನು, ಹೇಳ್ಸೋನು, ಕೇಳೋನು. ಏನೂ ಬಗ್ಲಿಲ್ಲ ಅಂದ್ರೆ ಕಾನೂನು ಪ್ರಕಾರ ನನ್ನ ಮಗನ ನಾನು ಕರ್ಕೊಂಡು ಬರ್ತೀನಿ. ಅಪ್ಪಾಜಿ ಹೇಳೋದು ಸರಿನೇ ಐತಿವೆ. ಅಯ್ಯೋ ದೇವರೇ, ಇನ್ನೂ ಏನೇನು ನೋಡ್ಬೇಕವ ನಾವೀ ಕಣ್ಣಾಗ. ನಾಗಿ ಹಿಂಗೆಲ್ಲ ಮಾತಾಡಿದ್ರ ಹುಡುಗಿ ಹೆಂಗ ಎದಿಗುಂದಂಗಲ್ಲ ಸುಮ್ ಕುಂಡ್ರಾಕ್ ಏನ್ ತೋತಿ ನೀನು? ಇಲ್ಲ ಹೇಳಪ್ಪಾಜಿ, ನಾ ಏನು ಅನ್ಕೊಳ್ಳಲ್ಲ. ನಾ ಎಲ್ಲದಕ್ಕೂ ಗಟ್ಟಿಯಾಗಿನಿ. ಇಲ್ಲ ನಿಲ್ಲಿಸ್ರಿ. ಪ್ರಭು, ನೀ ಯಾಕೆ ನನ್ನ ಜೋಡಿ ಆಟಕ್ಕೆ ಬರಲ್ಲ? ಯಾಕೆ ಒಬ್ಬನ ಸುಮ್ಕೊಂಡಿರ್ತಿ ನೀನು? ನನಗೆ ನಿನ್ನ ಜೋಡಿ ಆಡಕ್ಕೆ ಇಷ್ಟ ಇಲ್ಲ. ನಾನು ನಮ್ಮ ತಮ್ಮ ಪ್ರದೀಪನ ಜೋಡಿ ಅಷ್ಟ ಆಡ್ತೀನಿ. ಅವನು ನಮ್ಮ ಅವನ ಜೊತೆಗೆ ಊರಿಗೆ ಹೋಗ್ಯಾನಂತ. ಅವ ಬಂದ ಮ್ಯಾಗ ನಾ ಅವನ ಜೋಡಿ ಅಷ್ಟ ಆಡ್ತೀನಿ. ನಾನು ನಿನ್ನ ಜೊತೆ ಆಡೋದಿಲ್ಲ. ಆಯ್ತು, ನಿಮ್ಮ ತಮ್ಮ ಬಂದ ಮ್ಯಾಗ ನಾನು, ನೀನು, ನಿಮ್ಮ ತಮ್ಮ 3 ಜನ ಸೇರಿ ಆಡೋನು. ಆದ್ರೆ ನಮ್ಮ ಅವ್ವ ಇನ್ನ ನಮ್ಮ ತಮ್ಮನ ಕರ್ಕೊಂಡು ಬಂದಿಲ್ಲ. ಯಾವಾಗ ಬರ್ತಾಳೋ ಗೊತ್ತಿಲ್ಲ. ಹೌದು, ನಿಮ್ಮವ್ವ ತಮ್ಮ ಯಾವ ಊರಾಗಿರೋದು? ಗೊತ್ತಿಲ್ಲ. ಅಯ್ಯೋ, ಗೊತ್ತಿದ್ದಿದ್ರೆ ಬಸ್ ಹತ್ಕೊಂಡು ನಾನು ನೀನು ಹೋಗಿ ನಿಮ್ಮ ತಮ್ಮನ ನಿಮ್ಮ ಅವ್ವನ ಕರ್ಕೊಂಡು ಬರ್ಬೋದು. ಹೌದಾ? ಹೆಂಗ್ ಹೋಗುದು? ಬಸ್ನಾಗೇನೋ ಹೋದ್ರೆ ಸಣ್ಣ ಮಕ್ಕಳಿಗೆ ಟಿಕೆಟ್ ತಗೊಳಂಗಿಲ್ಲಂತೆ. ಅವಾಗ ನಿಮ್ಮ ತಮ್ಮ ಯಾವ ಊರದಾನ ಅಂತ ಗೊತ್ತಿದ್ರೆ ನಾವು ಆ ಊರಿಗೆ ಬಸ್ ಹತ್ಕೊಂಡು ಹೋಗ್ಬೋದು. ನಿನಗೆ ಬಸ್ನಾಗ ಹೋಗೋದೆಲ್ಲ ಗೊತ್ತಾ? ಬೇರೆ ಊರಿಗೆ? ಗೊತ್ತು. ಯಾವ ಊರಂತ ಹೇಳಿದ್ರೆ ಬಸ್ನವ್ರು ಹೇಳಿದ್ರೆ ಅವ್ರ ಹೋಗಿ ಆ ಊರಾಗ ಇಳಿಸ್ತಾರಂತ. ಹೌದಾ? ಇವತ್ತು ಅಪ್ಪಾಜಿ ಹತ್ರ ನಮ್ಮ ತಮ್ಮ ಯಾವ ಊರಾಗದಾನ ಅಂತ ಕೇಳಿ ನಾನು ನೀನು ಆ ಊರಿಗೆ ಹೋಗಿ ನಮ್ಮ ತಮ್ಮನ ಅವ್ವನ ಕರ್ಕೊಂಡು ಬಂದ್ಬಿಡೋನು. ಹೋಗೋಣಲ್ಲ ಪ್ರಭು. ಯವ್ವ, ನೀನ್ ಎಲ್ಲ ಹೋಗಿದ್ದೆ ಇಷ್ಟು ದಿನ? ತಮ್ಮನ ಕರ್ಕೊಂಡೇನ ಹೋಗಿದ್ದೆ ಅಂತಲ್ಲ, ಯಾಕೆ ನನ್ನ ಬಿಟ್ಟ ಅವನು ಮಾತ್ರ ಕರ್ಕೊಂಡೋಗಿ? ನಾನು ಬರ್ತೀನಿ ನಿನ್ ಜೋಡಿ. ಯಾರು ಹೇಳಿದ್ ನಿನ್ಗೆ ನಿಮ್ಮ ತಮ್ಮನ ನನ್ನ ಜೋಡಿ ಕರ್ಕೊಂಡು ಹೋಗ್ಯಾನಿ ಅಂತ? ಪಪ್ಪನೇ ಹೇಳ್ತು. ಪ್ರದೀಪನ ನಿನ್ ಜೋಡಿ ಊರಿಗೆ ಕರ್ಕೊಂಡು ಹೋಗ್ಯಾಳು, ಬರ್ತಾಳು ಅಂತಂದು ಹೇಳಿ. ಯಾವ ನಾನು ನಿನ್ ಜೋಡಿನ ಬರ್ತೀನಿ. ನನ್ ಬಿಟ್ಟು ಹೋಗ್ಬೇಡ. ಇಲ್ಲ ಕೂಸ, ನಾನು ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನನ್ನ ಜೊತೆನೇ ನಿನ್ನ ಕರ್ಕೊಂಡು ಹೋಗ್ತೀನಿ. ಯಾವ ಯಾಕೆ ಅಳಾಗತ್ತಿ? ಅಳಬೇಡ. ಹೌದು, ಪದ್ಯ ಎಲ್ಲಿ? ಅದು ಅವ ಅಲ್ಲೇ ಶಾಲೆಗೆ ಹೊಂಟಾನಲ್ಲ, ಶಾಲೆಗೆ ಹೋಗಿದ್ದ, ಬಂದ್ವಿ. ಯಾವ ಇವತ್ತು ಸಾಲ ಸೂಟಿ ಅಲ್ಲ? ಹಾಂ, ಅಲ್ಲಿ ಆ ಊರಾಗ ಇವತ್ತು ಸಾಲ ಸುಟ್ಟಿ ಇರಲ್ಲ. ಹೌದಾ? ನಾನು ಪದ್ಯ ನೋಡ್ಬೇಕು. ಯಾವ ನಾನು ನಿನ್ ಜೋಡಿ ಕರ್ಕೊಂಡು ಹೋಗು. ನಾ ಇಲ್ಲಿ ರಾಕು ಅಲ್ಲ, ನನಗಿಲ್ಲಿ ಬೇಸರಾಗ ಗೊತ್ತೈತಿ. ಪಪ್ಪ ಮನ್ಯಾಗ ಇರೋದಿಲ್ಲ, ಮತ್ತೆ ಯಾರ ಬೇರೆದವ್ರು ಬಂದಾರ ನಮ್ಮ ಮನೆಗೆ. ಈಗ ಯಾರು ಬಂದಾರ? ಇದು ಈಕೆ ಅದಾಳಲ್ಲ, ಈಕೆ ಇವ್ರವ್ವ ಬಂದಾರ ನಮ್ಮ ಮನೆಗೆ. ಈಗ ಇಲ್ಲೇ ಇರ್ತಾರಂತ ಇವ್ರು. ನೋಡ ತಂಗಿ, ನೀ ಹೋಗಿದ್ದು ಒಂದೇ ಸೊನ್ನಿ, ಆಗಲೇ ತಂದಕ್ಕಿಂತ ಮನ್ಯಾಗ ಇಟ್ಕೊಂಡಾನ. ಇವ ಅದನ್ನ ಕಾಯಕತ್ತಿದ್ದ. ಅವಂಗ ಕಾಲಾಗಿದ್ದೆ ನಾನು. ಅವಂಗೆ ಭಾಳ ಚಲೋ ಆಗೈತೆ ಅನಿಸ್ತೈತೆ ನನಗೆ. ಹೋಗಿ 1 ವಾರನ ಆಗಿಲ್ಲ ನೋಡ್ಬೆ, ಹೆಂಗೆ ತಂದು ಇಟ್ಕೊಂಡು ಎಲ್ಲ ತನ್ನ ಜೀವನದ ವ್ಯವಸ್ಥೆ ಮಾಡ್ಕೊಂಡಾನ. ತಂಗಿ ಹೇಳ್ಬೇಡ, ಹುಡುಗನ ಮುಂದೆ ಭಾಳ ಹತ್ರ ಅದ್ರ ಮನಸ್ಸಿನ ಮ್ಯಾಗ ಏನಾರ ಪರಿಣಾಮ ಬಿದ್ದಿತ್ತು. ಗಪ್ಪಾಗ. ಆತು, ನೀ ಹೇಳ್ದಂಗೆ ನನ್ನ ಜೋಡಿಗೆ ಊರಿಗೆ ಕರ್ಕೊಂಡು ಹೋಗ್ತೀನಿ. ನೀ ಬರ್ತಿ? ನಾ ಬರ್ತೀನಿ. ನಾ ಇಲ್ಲಿ ಇರಾಕು ಅಲ್ಲೇ. ನೀ ಇಲ್ಲದಕ್ಕೆ, ತಮ್ಮ ಇಲ್ದದಕ್ಕೆ ನನಗೆ ಇಲ್ಲಿ ಇರಾಕ ಆಗುವಲ್ದು. ಆತು, ನಾನೇನೋ ನಿನ್ನ ಕರ್ಕೊಂಡು ಹೋಗ್ತೀನಿ. ಒಂದು ವೇಳೆ ನಿಮ್ಮಪ್ಪ ಬೇಡ ಅಂದ್ರೆ? ನಾ ಯಾರ ಮಾತು ಕೇಳಲ್ಲ ಯವ್ವ. ನಾ ನಿನ್ನ ಜೋಡಿನ ಬರ್ತೀನಿ. ಪಪ್ಪ ಹೇಳಿದ್ರು ನಾ ಏನೂ ಕೇಳಲ್ಲ. ನಾನು ನಿನ್ನ ಜೋಡಿನ ಬರ್ತೀನಿ ಅಂತೇಳಿ ಹಠ ಹಿಡಿತೀನಿ. ನನ್ನ ಬಂಗಾರ ಇದೆ. ಆತು, ನಿಮ್ಮ ಪಪ್ಪ ಕಳಿಸಲ್ಲ ಅಂದ್ರೆ ನೀ ಹಿಂಗೆ ಹೇಳ್ಬೇಕಾ ಮತ್ತು? ನಾನು ನಿನ್ನ ಜೊತೆನ ಬರ್ತೀನಿ. ಆತು, ಕರ್ಕೊಂಡು ಹೋಗ್ತೀನಿ. ಅಳಬಾರ್ದು, ಕಣ್ಣೀರು ಒರೆಸ್ಕೊಪ್ಪ. ಯಾರ ತಂಗಿ? ಪ್ರೇಮ ಬಂದಾಳ್ರಿ. ಪ್ರೇಮಿ, ಆರಾಮದಿರ? ಸಿಗವರ ನೀವು ರೀ ಕಾಕರೆ? ಹ್ಞೂನ್ವಾ, ಆರಾಮದೇವಿ. ಪ್ರೇಮವ್ವ, ಆರಾಮದಿಯಾ? ಹ್ಞೂ ಚಿಗವ, ಆರಾಮದೇನಿ. ನೀವು? ಆರಾಮದೇವಿ ನೋಡವ.
ಅಲ್ಲ ಇಲ್ಲ ಯಾಕೆ ನಿಂತೀರ ಒಳಗೆ ಬರ್ರಿ ಸರಳ ಒಳಗೆ ಬರ್ರಿ ಪ್ರೇಮಿ ಬಾರ್ಲಿ ಒಳಗೆ ಬಾ ಚಿಗವರ ಬರ್ರಿ ಕಾಕರ ಬರ್ರಿ ಇಲ್ಲ ಇಲ್ಲ ನಾನು ನನ್ನ ಮಗನ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ ಅದಕ್ಕೆ ನನ್ನ ಜೊತೆ ಕರ್ಕೊಂಡು ಹೋಗೋಣ ಅಂತೇಳಿ ಬಂದೀನಿ ಏನೇನು ಹಾಡ್ತಾನ ಇವನು ಗೊತ್ತಿಲ್ಲರಿ ಚಿಗವರ ಅದಕ್ಕೆ ಊರಾಗ ಮಂದಿ ಕೂಡಿಸಿ ಒಂದು ತೀರ್ಮಾನ ಬರೋನು ಅಂತೇಳಿ ಬಂದೇವಿ ಹಣ ತಂಗಿ ಏನು 12 ವಿಚಾರ ಮಾಡ್ತಿ ಮಂದಿ ಕುಡ್ಸೋದಂತ ಅದಂತ ಅವನೇನು ನಿನ್ನೇನು ಬಿಡೋದಿಲ್ಲ ಹೇಳ ಏನೋ ಸಿಟ್ಟಿನ ಹೇಳಕ್ಕೆ ಹಂಗೆ ಮಾತಾಡಿದ್ದಾನೆ ಈಗೇನು ಅಷ್ಟಕ್ಕೆ ಬ್ಯಾರೆಯಾಗಿ ನೀವು ಅವು ಒಂದು ಕಡೆಗೆ ಅಪ್ಪ ಒಂದು ಕಡೆಗೆ ಆದ್ರೆ ನಿನ್ನ ಕಡೆಗಿದ್ರೆ ಇದಕ್ಕೆ ಅಪ್ಪನ ಪ್ರೀತಿ ಸಿಗಲ್ಲ ಅಪ್ಪನ ಕಡೆಗಿದ್ರೆ ಅವನ ಪ್ರೀತಿ ಸಿಗಲ್ಲ ಇದು ಇಬ್ಬರು ನಡುವ ಮಾನಸಿಕ ಆಗೋದ ಸೈ ಏನು ವಿಚಾರ ಮಾಡ್ತಿರುವ ಈಗಿನ ಕಾಲದ ಮಕ್ಕಳಿಗೆ ಬುದ್ಧಿ ಹೇಳೋದಾಗೋದಿಲ್ಲ ಏನು ಹೇಳಿದ್ರು ತಿಳ್ಕೊಳ್ಳೋದಿಲ್ಲ ಹಂಗಲ್ರಿ ಚಿಗವರ ಅವನ ಮತ್ತೆ ಡೈವರ್ಸ್ ಕೊಡ್ತೀನಿ ಅಂದಾನಂತ ಹಂಗೆ ಹೇಳ್ತಾನವ ಮತ್ತು ನಮ್ಮ ರವೇನು ನಮ್ಮ ಸರಳವನ್ನ ಬಿಡಕ್ಕೆ ತಯಾರಾಗಿದ್ದಿಲ್ಲನ ಈಗ ಸುದ್ದ ಆಗಿಲ್ಲನ ಈಗ ಹಂಗೆ ಹಾಲು ಜನ ಇದ್ದಂಗೆ ಅದಾರ ಗೊತ್ತೈತಿನ ಹಂಗೆ ಕಾಡೋ ಕಾಲ ಒಂದು ಬಂದಿರ್ತೈತಿ ಆಮೇಲೆ ಎಲ್ಲ ಸರಿ ಹೋಗತಿ ಭಾಳ ವಿಚಾರ ಮಾಡಬೇಡ ನಾವು ಅದೇ ಇಲ್ಲ ಹಿರಿಯರು ಅಂತಾರೆ ಎಲ್ಲಾರು ಸುದ್ದು ಮಾಡೋನು ಯಾಕೆ ವಿಚಾರ ಮಾಡ್ತಿ ಈಗ ಆಗಲೇ ಮಗನ ಕರ್ಕೊಂಡು ಹೋಗಕ್ಕೆ ತಯಾರಾಗ್ಯಾಳಂತ ನಡ್ರಿ ಒಳಗೆ ನಡೀರಿ ಒಂದು ಚಾಗಿ ಕುಡಿವಂತ್ರಿ ಸರಳ ಕರ್ಕೊಂಡು ಬಾ ಅಣ್ಣಾರ ಬರ್ರಿ ಒಳಗೆ ಬರ್ರಿ ಒಂದಿಟ್ಟು ಹೊತ್ತು ಕುಂದ್ರಿ ಸಮಾಧಾನದಾಗ ಒಟ್ಟು ನೀರು ಕುಡಿದು ಇಕ್ಕಟ್ಟ ಅದ್ರ ವಿಚಾರದ ಬಗ್ಗೆ ಮಾತಾಡೋನು ಅವರು ಒಳಗಿದ್ದಂಗೆ ಅದಾರ ಯಾರು ಹೊರಗೆ ಬಂದಿಲ್ಲ ಇಕ್ಕಟ್ಟು ಕರ್ಸೋನು ಕೂತು ಸಮಾಧಾನದಾಗ ಮಾತಾಡೋನು ಹಿಂಗೆ ಒಂಟಿ ಕಾಲ ಮ್ಯಾಗ ಬಾಗಲಾಗ ನಿಂತು ಬಾಗಲಾಗ ಮಾತಾಡಿದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ ಅದು ಆತ್ರಕ್ಕೆ ಬಿದ್ದಂಗೆ ಆಕೈತಿ ಬರ್ರಿ ಮನೆಗೆ ಬರ್ರಿ ಒಳಗೆ ತಂಗಿ ಕರ್ಕೊಂಬಾ ಹ್ಞೂ ರೀ ಅತ್ತೀರ ಬಾ ಒಳಗೆ ಬರ್ರಿ ಕೂತು ಒಟ್ಟು ಸಮಾಧಾನದಾಗ ಮಾತಾಡಿರಂತ ಅತ್ತೀರು ಹೇಳೋದು ಬರೋಬರಿ ಐತಿ ಅವಸರಕ್ಕೆ ಬಿದ್ದು ಕೆಲಸ ಹಾಳಾಕೈತಿ ಬರ್ರಿ ಕಾಕರ ಬರ್ರಿ ಒಳಗೆ ಬರ್ರಿ ಬಾರ್ಲಿ ಪ್ರೇಮಿ ಬಾ ಪಿಂಕಿ ಒಳಗೆ ಹೋಗಿ ನಿಮ್ಮ ಸೂರ್ಯ ಮಾಮಗೂ ನಿಮ್ಮ ಶಂಕರಮ್ಮಜ್ಜಿಗೂ ನಮ್ಮ ಮನೆಗೆ ಬರಾಕ್ ಹೇಳು ಹೋಗು ಒಳಗೆ ಹೋಗು ಪ್ರೇಮಿ ಬಾರ್ಲಿ ಬಾ ಅವ್ರು ಏನಾರ ನಮ್ಮ ಮನೆಗೆ ಬರಲಿಲ್ಲ ಅಂದ್ರೆ ನಾವ ನಿಮ್ಮನ್ನ ಮನೆ ಒಳಗೆ ಕರ್ಕೊಂಡು ಹೋಗಿ ಮಾತಾಡಿ ಇಕ್ಕಟ್ಟು ಏನು ಅನ್ನೋದನ್ನ ತೀರ್ಮಾನ ಮಾಡೋಣ್ರಿ ಅವಸರಕ್ಕೆ ಬೀಳ್ಬೇಡ್ರಿ ಆತ್ರಕ್ಕೆ ತಗೊಳ್ಳೋ ನಿರ್ಧಾರ ಎಲ್ಲ ಹಾಳಾಗೇ ಬಿಡ್ತಾವ ಬರ್ರಿ ಅಪ್ಪಾಜಿ ಅವ್ರು ಹೇಳೋದು ಬರೋಬರಿ ಐತಿ ನಡಿ ಇಕ್ಕಟ್ಟು ಮಾತಾಡೋಣ ಸಮಾಧಾನದ ಬರ್ರಿ ಬಾ ಅಪ್ಪಾಜಿ